ನಮಸ್ಕಾರ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ಹಾಗೂ ಜಿಎನ್ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂತ ಎಲ್ಲರಿಗೂ ಈ ಜಿಟಿ ನಾಟಿ ಸತೀಶ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ವಿಚಾರ ಏನಪ್ಪಾ ಅಂತಂತಂದ್ರೆ ನಾಟಿ ಕೋಳಿ ಸಾಕಾಣಿಕೆ ಮತ್ತು ನಾಟಿ ಕೋಳಿ ಸಾಕಾಣಿಕೆ ಮಾಡಿದ ನಂತರದಲ್ಲಿ ಮಾರ್ಕೆಟ್ ಮಾಡುವುದು ಹೇಗೆ, ನಾಟಿ ಕೋಳಿ ಸಾಕಾಣಿಕೆಯಿಂದ ಆದಾಯ ಇದೆಯಾ, ಮತ್ತೆ ನಾಟಿ ಕೋಳಿಯನ್ನ ಹೇಗೆ ಸಾಕಾಣಿಕೆ ಮಾಡಬೇಕು ಎಂಬತಕ್ಕಂತ ವಿಚಾರವನ್ನ ಈ ದಿನ ನಾನು ತಿಳಿಸ್ಕೊಡ್ತೇನೆ. ಆತ್ಮೀಯ ರೈತರೇ ಹಾಗೂ ಸ್ನೇಹಿತರೆ, ನಾನು 2015ರಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆಯನ್ನ ನಾನು ಪ್ರಾರಂಭ ಮಾಡಿದೆ. ಸುಮಾರು 10 ವರ್ಷಗಳಾಗ್ತಾ ಬಂತು. ಇಲ್ಲಿ ರೈತರ ಒಂದು ಸಮಸ್ಯೆ ಏನು ಅಂತಂದ್ರೆ, ನಾಟಿ ಕೋಳಿಗಳನ್ನ ಎಲ್ರು ಸಾಕ್ತಾರೆ, ಆದ್ರೆ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಒಂದು ನಿಖರವಾದ ಬೆಲೆ ಇಲ್ಲ, ಅಥವಾ ನಿಖರವಾಗಿ ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಅವುಗಳನ್ನ ಮಾರ್ಕೆಟ್ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಇರ್ಲಿಲ್ಲ. ಸುಮಾರು ಜನ ಬೈಬ್ಯಾಕ್ ಮಾಡ್ತೀವಿ ಅಂತ ನಾಟಿ ಕೋಳಿಗಳನ್ನ ಕೊಡ್ತಾರೆ, ಆದ್ರೆ ಸರಿಯಾದಂತ ರೈಟ್ ಅನ್ನ ಸರಿಯಾದ ಸಮಯಕ್ಕೆ ರೈಟ್ ಅನ್ನ ಕೊಡದೆ ರೈತರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡಿದ್ವಿ. ತದನಂತರದಲ್ಲಿ ಹಲವಾರು ಈ ಜನ ರೈತರು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ರು. ಅದನ್ನ ಮಾರುಕಟ್ಟೆ ಸಂಬಂಧಿಸಿದಂತೆ ಸರಿಯಾದ ಸಮಯಕ್ಕೆ ಮಾರ್ಕೆಟ್ ಆಗದೇನೆ ಸುಮಾರು ರೈತರು ಈ ನಾಟಿ ಕೋಳಿ ಸಾಕಾಣಿಕೆಯನ್ನ ನಿಲ್ಲಿಸಿದ್ರು. ಆ ತರುವಾಯದಲ್ಲಿ ಈ ಒಂದು ರೈತರಿಗೆ ಸಂಬಂಧಿಸಿದಂತ ಒಂದು ಮಾರುಕಟ್ಟೆಗೆ ಸಂಬಂಧಿಸಿದಂತ ವಿಚಾರಕ್ಕೆ ನಾನು ಒಂದು ಮಾತು ಹೇಳ್ತೇನೆ. ನಾನು ಕೂಡ ವೃತ್ತಿಯಲ್ಲಿ ಅರೆಕಾಲಿಕ ಉಪನ್ಯಾಸಕನಾಗಿದ್ದೆ, ಪಾರ್ಟ್ ಟೈಮ್ ಉಪನ್ಯಾಸಕನಾಗಿ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ಪಾರ್ಟ್ ಟೈಮ್ ನಾಟಿ ಕೋಳಿ ಸಾಕಾಣಿಕೆಯನ್ನ ಜೊತೆಗೆ ಮಾಡ್ತಾ ಇದ್ದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಒಂದು ರೈತರು ಏನು ನಾವು ಬೆಳಿತೀವೋ, ಪ್ರೊಡಕ್ಷನ್ ಮಾಡ್ತೀವೋ, ಅದನ್ನ ಮಾರ್ಕೆಟ್ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಲಾಭ ಸಿಗ್ತಿದೆ. ಆ ಪ್ರೊಡಕ್ಷನ್ ಮಾಡ್ತಕ್ಕಂತ ವ್ಯಕ್ತಿಗಳಿಗೆ ಸರಿಯಾದ ಟೈಮ್ಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಅದನ್ನ ಮನಗಂಡು ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ಎಂಬತಕ್ಕಂತ ಒಂದು ಕಂಪನಿಯ ಮುಖಾಂತರ ಒಂದು ರೈತರಿಗೆ ಮಾರ್ಕೆಟ್ ಮಾಡ್ಕೊಡ್ಬೇಕು ಎಂಬತಕ್ಕಂತ ದೃಷ್ಟಿಯಲ್ಲಿ ನಾನು ಆ ವೃತ್ತಿಯನ್ನ ಬಿಟ್ಟು ಸಂಪೂರ್ಣವಾಗಿ ಈ ಒಂದು ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ವತಿಯಿಂದ ಸ್ವ ಅನುಭವದಲ್ಲಿ ಎಲ್ಲವನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅದರ ಲಾಭ ನಷ್ಟಗಳೇನು ಎಂಬತಕ್ಕಂಥದ್ದನ್ನ ನಾನು ನೋಡಿ ರೈತರಿಗೆ ನಾನು ಈ ಒಂದು ತರ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ. ಹಲವಾರು ಜನ ರೈತರು, ಸರ್ ನೀವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀವಿ, ನಾವು ಮಾರ್ಕೆಟ್ ಮಾಡೋದಾದ್ರೆ ನಾವು ಸಂಪೂರ್ಣವಾಗಿ ನಾವು ಸಾಕೊಡ್ತೀವಿ ಅಂತ ಹೇಳಿದ್ರು. ಹಲವಾರು ರೈತರು ಇವತ್ತು ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ, ಮತ್ತೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇದನ್ನ ಮಾರ್ಕೆಟ್ ಮಾಡೋದ್ ಬಗ್ಗೆ, ಮಾರ್ಕೆಟ್ ಮಾಡುವ ವಿಧಾನವನ್ನ ಹೇಗೆ ಅಂತಕ್ಕಂಥದ್ದನ್ನ ನಾನು ಹುಡುಕ್ತಾಗ ಒಂದು ಜಿಎನ್ಸಿ ನಾಟಿ ಬ್ರ್ಯಾಂಡ್ ಅಥವಾ ನಾಟಿ ಕೋಳಿಗೆ ಸಂಬಂಧಿಸಿದಂತೆ ಒಂದು ಬ್ರ್ಯಾಂಡ್ ಮಾಡಿ, ಒಂದು ಹೋಟೆಲ್ ಮಾಡಿ, ಆ ಮುಖಾಂತರ ಪ್ರತಿನಿತ್ಯ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಬಹುದು. ಮತ್ತೆ ಈ ಒಂದು ಚಿಕನ್ ಸೆಂಟರ್, ಜಿಎನ್ಸಿ ಚಿಕನ್ ಸೆಂಟರ್ ಮಾಡಿ ಒಂದು ಚಿಕನ್ ಸೆಂಟರ್ ಮುಖಾಂತರ ನಾಟಿ ಕೋಳಿಯನ್ನ ಸೇಲ್ ಮಾಡಬಹುದು. ಕೆಫೆ, ರೆಸ್ಟೋರೆಂಟ್, ಡಾಬಾ ಈ ತರದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರೆ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಬಹುದು ಎಂಬತಕ್ಕಂಥದ್ದು ಮನಗಂಡು ನಾನೇ ಸ್ವತಃ ಹೋಟೆಲ್ ಜಿಎನ್ಸಿ ನಾಟಿ ಕೋಳಿ ಸಾರು ಮುದ್ದೆ ಹೋಟೆಲ್ ನನ್ನ ಒಂದು 5-6 ತಿಂಗಳಿಂದ ಓಪನ್ ಮಾಡಿದೆ. ಆತ್ಮೀಯರೇ, ಒಂದು ಊಟ 150, ಪ್ರತಿನಿತ್ಯ 50 ಊಟವನ್ನ ನಾವು ಹೋಟೆಲ್ ನಲ್ಲಿ ಮಾರಾಟವನ್ನ ಮಾಡಿದ್ರೆ 7,500 ಅಮೌಂಟ್ ಆಗುತ್ತೆ. 5 ಕೆಜಿ ಚಿಕನ್ ಬೇಕು, ಒಟ್ಟಾರೆಯಾಗಿ 3,500ರಿಂದ 4,000 ಖರ್ಚು ಬರುತ್ತೆ. ದಿನಕ್ಕೆ 5 ಕೆಜಿ ಚಿಕನ್, ನಾಟಿ ಚಿಕನ್ ಅನ್ನ ನಾವು ಹೋಟೆಲ್ ನಲ್ಲಿ ಮಾಡೋದ್ರಿಂದ ದಿನಕ್ಕೆ 3,000 ಆದಾಯವನ್ನ ಮಾಡಬಹುದು. ಯಾಕೆ ಅಂತಂತಂದ್ರೆ, ನಾನು ಒಂದು ಸಣ್ಣ ಮಟ್ಟದಲ್ಲಿ ನಾಟಿ ಕೋಳಿಯನ್ನ ಡಂಪ್ ಮಾಡ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು ಜೊತೆಯಲ್ಲಿ ಜಿಎನ್ಸಿ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದೆ. ದಿನಕ್ಕೆ 25-30 ಊಟವನ್ನ ಪ್ರಾರಂಭ ಮಾಡಿದೆ. ಏನು 25-30 ಊಟ ಸೇಲ್ ಆಗ್ತಾ ಇದೆ. ಆದ್ರೆ ನನ್ನ ಒಂದು ಬಿಸ್ನೆಸ್ ಸೆಗ್ಮೆಂಟ್ ಏನು ಅಂತಂತಂದ್ರೆ, ಈ ಒಂದು ಜಿಎನ್ಸಿ ನಾಟಿ ಬ್ರ್ಯಾಂಡ್, ನಾಟಿ ಕೋಳಿಯಲ್ಲಿ ಒಂದು ಬ್ರ್ಯಾಂಡ್ ಮಾಡಿ ಅವನ್ನ ಮಾರ್ಕೆಟ್ ಮಾಡುವ ಒಂದು ವಿಧಾನವನ್ನ ನಾನು ಯಾಕೆ ಎಲ್ರಿಗೂ ತಿಳಿಸಬಾರದು. ಹಲವಾರು ಜನ ಏನು ಟ್ರಿಬಲ್ ಡಿಗ್ರಿ ಮಾಡ್ಕೊಂಡಿದ್ದಾರೆ, ಮತ್ತೆ ಕೆಲಸ ಇಲ್ದೇನೆ ಮತ್ತೆ ಕಡಿಮೆ ಸಂಬಳಕ್ಕೆ ದುಡಿತಾ ಇದ್ದಾರೋ, ಒಂದು ಸ್ವ ಉದ್ಯೋಗವಂತೆ ಯಾಕೆ ನಾನು ಎಲ್ರಿಗೂ ತಿಳಿಸಬಾರ್ದು ಎಂತಕ್ಕಂಥದ್ದನ್ನ ನಾನು ಮನಗಂಡು ಜಿಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಮಾರ್ಕೆಟಿಂಗ್ ಎಂತಕ್ಕಂಥದ್ದನ್ನ ತೆರೆದು ಈ ಒಂದು ತರಬೇತಿಯನ್ನ ಕೊಟ್ಟು, ಮಾಹಿತಿಯನ್ನ ಕೊಟ್ಟು, ನೀವು ಫಾರ್ಮಿಂಗ್ ಮಾಡ್ತೀರಾ, ಹೋಟೆಲ್ ಮಾಡ್ತೀರಾ, ಕೆಫೆ ಮಾಡ್ತೀರಾ, ರೆಸ್ಟೋರೆಂಟ್ ಮಾಡ್ತೀರಾ, ಡಾಬಾ ಮಾಡ್ತೀರಾ, ಎಲ್ಲಕ್ಕೂ ಕೂಡ ನಾವು ನಾಟಿ ಕೋಳಿಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಮತ್ತೆ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಅಲ್ಲಿ ಒಂದು ಕೆಲಸ ದೊರೆಯುತ್ತದೆ, ಮತ್ತೆ ಚಿಕನ್ ಸೆಂಟರ್ ಮಾಡೋದ್ರಿಂದ ಒಂದು ಕೆಲಸ ದೊರೆಯುತ್ತದೆ, ಹೋಟೆಲ್ ಮಾಡೋದ್ರಿಂದ ಒಬ್ಬರಿಗೆ 3-4 ಜನ ಕೆಲಸ ಸಿಗುತ್ತೆ, ರೆಸ್ಟೋರೆಂಟ್ ಡಾಬಾ ಈ ನಾಟಿ ಬ್ರ್ಯಾಂಡ್ ಕಟ್ಟೋದ್ರಿಂದ ಎಷ್ಟು ಒಬ್ಬ ರೈತರಿಂದ ಹಿಡಿದು ಯಾಚರಿಂಗ್ ಮಾಡ್ತಕ್ಕಂತ
ನಾಟಿ ಕೋಳಿ ಮರಿಗಳನ್ನ ಹ್ಯಾಚರಿಂಗ್ ಮಾಡುತ್ತವೆಂದಿಡಿದು, ಫಾರ್ಮಿಂಗ್ ಮಾಡುತ್ತವೆಂದಿಡಿದು, ಮತ್ತೆ ಹೋಟೆಲ್ ಮಾಡುತ್ತವೆಂದಿಡಿದು, ಮತ್ತೆ ಕೆಫೆ ರೆಸ್ಟೋರೆಂಟ್ ಮಾಡುತ್ತೆ, ಚಿಕನ್ ಸೆಂಟರ್ ಇಂದ ಹಿಡಿದು ಎಷ್ಟು ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಬಹುದು. ಯಾಕೆ ನವ ಉದ್ಯೋಗಗಳನ್ನ ಸ್ವ ಉದ್ಯೋಗವನ್ನ ಕ್ರಿಯೇಟ್ ಮಾಡಬಾರದು ಎಂಬತಕ್ಕಂತ ದೃಷ್ಟಿಯಲ್ಲಿ ನಾನು ಈ ಒಂದು ಬ್ರ್ಯಾಂಡ್ಗೆ ಕೈ ಹಾಕಿದ್ದೀನಿ. ಹಲವಾರು ರೈತರು ಕಾಲ್ ಮಾಡಿ ತುಂಬಾ ಪ್ರೋತ್ಸಾಹ ಕೊಟ್ಟರು. ಸರ್, ನಾವು ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್, ಆದ್ರೆ ಮಾರುಕಟ್ಟೆ ಸರಿಯಾದ ಟೈಮಲ್ಲಿ ಮಾಡಲ್ಲ, ನೀವು ಮಾರ್ಕೆಟ್ ಮಾಡ್ತೀರಾ ಸರ್, ನಾವು ಸಾಕ್ತಿವಿ ಅಂತ ಹೇಳಿದ್ರು. ನೋಡಿ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಯೂನಿವರ್ಸಲ್ ಆಗಿ ನಾವ್ ಎಲ್ಲಾ ಕಡೆ ಈ ತರದಲ್ಲಿ ಹೋಟೆಲ್, ಕೆಫೆ, ರೆಸ್ಟೋರೆಂಟ್, ಚಿಕನ್ ಸೆಂಟರ್ ಗಳನ್ನ ಮಾಡಿದಾಗ ಆಯಾ ಪ್ರದೇಶ, ಆಯಾ ತಾಲೂಕು, ಜಿಲ್ಲೆ, ಹೋಬಳಿಗಳಲ್ಲೇ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥ ರೈತರು ಏನಿದ್ದಾರೆ, ಹತ್ತಿರ ದಿನಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ರೈತನಿಗೆ ಹೆಚ್ಚಿನ ಆದಾಯ ಸಿಗುತ್ತೆ. ನಾವು ಈ ಒಂದು ಚಾನೆಲ್ ಅಥವಾ ನಾನೊಬ್ಬ ರೈತನ ಮಗನಾಗಿ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾರುಕಟ್ಟೆ ಮಾಡಬೇಕು. ಎಲ್ಲಿವರೆಗೆ ನಾವು ರೈತರು ಮಾರುಕಟ್ಟೆ ಮಾಡಲ್ವೋ, ಮಾರ್ಕೆಟಿಂಗ್ ಬರಲ್ವೋ, ಅಲ್ಲಿವರೆಗೆ ನಮ್ಗೆ ಆದಾಯ ಸಿಗೋದಿಲ್ಲ. ಹಾಗಾಗಿ ಒಂದು ಬ್ರ್ಯಾಂಡ್ ಮಾಡಿ ರೈತರಿಗೆ ಒಂದು ಉತ್ತಮವಾದಂತ ಒಂದು ಬೆಲೆಯನ್ನ ಕೊಡಿಸುವ ನಿಟ್ಟಿನಲ್ಲಿ ನಾನು ಈ ಒಂದು GNC ನಾಟಿ ಬ್ರ್ಯಾಂಡ್ ಎಂಬತಕ್ಕಂಥದ್ದನ್ನ ಒಂದು ಚಿಕನ್ ಅನ್ನ ಒಂದು ಬ್ರ್ಯಾಂಡ್ ಮೂಲಕ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಯೂಟ್ಯೂಬ್ ಚಾನಲ್ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಕ್ಕಂಥ ಪ್ರತಿಯೊಬ್ರು ಕೇಳೋದಿಷ್ಟೇ, ರೈತರನ್ನು ಉಳಿಸಿ ಬೆಳೆಸಿ. ಹೇಗೆ ಉಳಿಸಿ ಬೆಳೆಸೋದು? ನೀವೊಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದ್ರಿಂದ ನಮ್ಗೆ ಈ ರೈತರಿಗೆ ಮತ್ತಷ್ಟು ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಸಹಕಾರಿ ಆಗ್ತದೆ. ನಾವು ಯಾವುದೇ ರೈತರಿಂದ ₹1 ಪಡೆಯದೆ ಉಚಿತವಾಗಿ ಮಾರ್ಕೆಟ್ ಅನ್ನ ಮಾಡ್ಕೊಡ್ತಾ ಇದೀವಿ. ನಾವೇ ಸ್ವತಃ ಅವ್ರು ಸಾಕಾಣಿಕೆ ಮಾಡಿರ್ತಕ್ಕಂಥ ತೋಟಕ್ಕಾಗ್ಲಿ ಅವರ ಫಾರಂಗಾಗ್ಲಿ ಹೋಗ್ತೀವಿ, ವಿಡಿಯೋ ಮಾಡಿ ಮಾರ್ಕೆಟ್ ಮಾಡ್ತೀವಿ. ಮತ್ತೆ ನಮ್ಮ ಮುಖಾಂತರನು ಕೂಡ ನಾವು ಹೋಟೆಲ್ ಮುಖಾಂತರ ಡೈಲಿ ಚಿಕನ್ ಅನ್ನ ಮಾರ್ಕೆಟ್ ಮಾಡ್ತಾ ಇದೀವಿ, ಮತ್ತೆ ಸೇಲ್ಸ್ ಮಾಡ್ತಾ ಇದೀವಿ, ಚಿಕನ್ ಸೆಂಟರ್ ಮುಖಾಂತರ ಮಾಡ್ತಾ ಇದೀವಿ. ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಿ ರೈತರಿಗೆ ಒಂದು ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದು ಮಾರ್ಕೆಟಿಂಗ್ ಕಂಪ್ನಿಯನ್ನ ತೆರೆಯಬೇಕು ಅಂತ ನಾನು ಪ್ರಾರಂಭ ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಮತ್ತೆ ಈ ಒಂದು ಬ್ರ್ಯಾಂಡ್ ಅನ್ನ ಮಾಡಿ ತಮ್ಮ ಒಂದು ಉದ್ಯೋಗವನ್ನ, ಸ್ವ ಉದ್ಯೋಗವನ್ನ ಹಲವಾರು ಜನರಿಗೆ ಕೊಡುವ ನಿಟ್ಟಿನಲ್ಲಿ ಒಂದು ಕನಸಿಗೆ ನಿಮ್ಮ ಒಂದು ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ, ಈ ನಮ್ಮ GNC ನಾಟಿ ಬ್ರ್ಯಾಂಡ್ ಚಿಕನ್ ಮೇಲೆ ಸದಾ ನಿಮ್ಮ ಒಂದು ಆಶೀರ್ವಾದ ಇರಲಿ ಅಂತ ತಮ್ಮಲ್ಲಿ ಒಂದು ಮಾಹಿತಿಯನ್ನ ಆಗ್ತಾ ಇದ್ದೀನಿ.